ಎಲ್ರಿಗೂ ನಮಸ್ತೆ. ಕಲಿಕಾ ಕನ್ನಡಿ ಯೂಟ್ಯೂಬ್ ಚಾನಲ್‌ಗೆ ಆತ್ಮೀಯವಾದಂಥ ಸ್ವಾಗತ. ನಾವೆಲ್ಲರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್‌ಗೆ ಪ್ರಿಪೇರ್ ಆಗ್ತಾ ಇದ್ದೀವಿ. ಯಾವ್ಯಾವ ಪುಸ್ತಕಗಳನ್ನು ಓದಬೇಕು, ಹೇಗೆ ಓದಬೇಕು, ಯಾವುದರಿಂದ ಸ್ಟಾರ್ಟ್ ಮಾಡಬೇಕು, ನನಗೇನು ಗೊತ್ತಿಲ್ಲ. ಈ ಥರ ಎಲ್ಲ ಪ್ರಾಬ್ಲಮ್ಸ್‌ಗಳನ್ನು ಕೂಡ ನಾವು ಫೇಸ್ ಮಾಡ್ತಾ ಇದ್ದೀವಿ. ಯಾಕಂತಂದರೆ ಏನೂ ಗೊತ್ತಿಲ್ಲದಲೇ ಕಾಂಪಿಟೇಟಿವ್‌ಗೆ ರೆಡಿ ಆಗೋದು ಅಂತಂದರೆ ಇಷ್ಟೇ ಸವಾಲಿನ ಕೆಲಸ. ಹಾಗಾಗಿ ಏನು ಓದಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಬೇಸಿಕ್ ಪುಸ್ತಕಗಳ ಕುರಿತು ಬೇಸಿಕ್ ಡೌಟ್ಸ್ಗಳು ಎನ್ನುವಂಥ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಕಲಿಕಾ ಕನ್ನಡಿ ಯೂಟ್ಯೂಬ್ ಚಾನಲ್ನ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಮೊದಲು ನಮಗೆ ಬರುವಂತಹ ಪ್ರಶ್ನೆ ಯಾವುದಪ್ಪ ಅಂತಂದರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಸಿಕ್ ಪುಸ್ತಕಗಳನ್ನು ಓದುವುದು ಅವಶ್ಯಕವೇ ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬ ಸ್ಪರ್ಧಾರ್ಥಿಗೂ ಕೂಡ ಅದು ಬರುವಂಥದ್ದೇ. ಹೌದು, ಖಂಡಿತವಾಗ್ಲೂ ನಾವು ಬೇಸಿಕ್ ಪುಸ್ತಕಗಳನ್ನು ಓದಲೇಬೇಕು. ಯಾಕಂದರೆ ಅದನ್ನು ಓದಿದ್ರೆ ನಮಗೆ ಬೇಸಿಕ್ ಅಂದರೆ ನಿಮ್ಮ ಹೆಸರೇ ಹೇಳೋ ಹಾಗೆ ಏನೇನೆಲ್ಲ ಅಂಶಗಳನ್ನು ಅತ್ಯಂತ ಸರಳವಾಗಿ ಅದು ತಿಳಿಸ್ಕೊಟ್ಟಿರುತ್ತೆ. ಹೇಗೆ ನಾವು ಶಾಲಾ ಹಂತದಲ್ಲಿ ಓದ್ತೀವಲ್ವ, ಹಾಗೆ ನಮಗೆ ಚಿಕ್ಕ ಚಿಕ್ಕ ವಿಷಯಗಳು ಕೂಡ ಅದರಲ್ಲಿ ನಮಗೆ ಗೊತ್ತಾಗುತ್ತೆ. ಇನ್ನು ಎರಡನೇ ಪ್ರಶ್ನೆ ನಮಗೆ ಏನಪ್ಪ ಬರುತ್ತೆ ಅಂದರೆ, ಬೇಸಿಕ್ ಪುಸ್ತಕಗಳು ಯಾವುವು ಅನ್ನುವಂಥದ್ದು ಬರುತ್ತೆ. ಎಲ್ಲ ಬೇಸಿಕ್ ಪುಸ್ತಕಗಳು ಯಾವುದು, ಅದನ್ನು ಆ ಥರ ಯಾರಾದರೂ ಬರೆದಿರ್ತಾರಾ ಅಥವಾ ಯಾವುದು ಅಂತ ಕೇಳಕ್ಕೆ ಬಂದರೆ, 6ರಿಂದ 12ನೇ ತರಗತಿಯ DSCRT ಮತ್ತು NCERT ಪುಸ್ತಕಗಳನ್ನು ನಾವು ಬೇಸಿಕ್ ಪುಸ್ತಕಗಳು ಅಂತ ಕರಿತೀವಿ. ಅದು ಸರ್ಕಾರದ ವತಿಯಿಂದನೇ ಅದು ಪಬ್ಲಿಷ್ ಆಗಿರುತ್ತೆ. ತುಂಬ ಅಥೆಂಟಿಕೇಟ್ ಸೋರ್ಸು, ಮತ್ತು ಈ ಪುಸ್ತಕಗಳಿಂದನೂ ಕೂಡ ಕ್ವಶನ್ ರೈಸ್ ಆಗಿರೋದಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಅದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಇನ್ನು ನಮಗೆ ಮೂರನೇ ಪ್ರಶ್ನೆ ಏನಪ್ಪ ಅಂತಂದರೆ, ಏಕೆ ಈ ಪುಸ್ತಕಗಳನ್ನು ಓದಬೇಕು, ಈ ಪುಸ್ತಕಗಳನ್ನೇ ಯಾಕೆ ಓದಬೇಕು, ಅದರಿಂದ ಪ್ರಯೋಜನ ಇದೆಯಾ ಅನ್ನುವಂಥ ಪ್ರಶ್ನೆ ಖಂಡಿತವಾಗ್ಲೂ ನಮ್ಮ ಮನಸ್ಸಲ್ಲಿ ಬಂದೇ ಬರುತ್ತೆ. ಯಾಕಂತಂದರೆ ಇದೆಲ್ಲ ನಾನು ಓದ್ತಾ ಇದ್ದೀನಲ್ಲ, ಟೈಮ್ ವೇಸ್ಟ್ ಆಗುತ್ತೇನೋ, ಅಥವಾ ನಾನು ತಪ್ಪು ಮಾಡ್ತಾ ಇದ್ದೀನೇನೋ, ಈ ಥರ ಸಾಕಷ್ಟು ಗೊಂದಲಗಳು ನಮ್ಮ ಮನಸ್ಸಲ್ಲಿ ಬಂದೇ ಬರುತ್ತೆ. ಯಾಕಂದರೆ ಓದುವಾಗ ಮನಸ್ಸು ಆಡುವಂಥ ಉಚ್ಚಾಟಗಳು ಒಂದಾ ಎರಡಾ, ಖಂಡಿತವಾಗ್ಲೂ ಈ ಬೇಸಿಕ್ ಪುಸ್ತಕಗಳನ್ನು ಓದಲೇಬೇಕು. ಯಾಕಂದರೆ ಬೇಸಿಕ್ ಮಾಹಿತಿ ಇರೋದೇ ಈ ಪುಸ್ತಕಗಳಲ್ಲಿರುತ್ತೆ. ಅಂದರೆ ಇದು ನಮ್ಗನ್ಸುತ್ತೆ ಚಿಕ್ಕ ಚಿಕ್ಕ ವಿಷಯಗಳು ಅಂತ ಹೇಳಿ. ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಆ ಚಿಕ್ಕ ಚಿಕ್ಕ ವಿಷಯಗಳೇ ತುಂಬ ಒಂದು ಕ್ವಶನ್ ರೈಸ್ ಆಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ, ನಾನು ಬರೆದಿರುವಂತಹ GPS JARE ಎಕ್ಸಾಮು 2017ನಲ್ಲಿ ಒಂದು ಕ್ವಶನ್ ಕೇಳಿದರು, ರಾಷ್ಟ್ರಗೀತೆಯಲ್ಲಿ ಎಷ್ಟು ಸಾಲುಗಳಿರ್ತವೆ ಅಂತ ಹೇಳಿ. ಅದು ನಾವು ನಮ್ಮ ಪ್ರತಿ ಪುಸ್ತಕದಲ್ಲೇ ಇರುತ್ತೆ. ರಾಷ್ಟ್ರಗೀತೆಗಳಲ್ಲಿ ಎಷ್ಟು ಸಾಲು ಇರುತ್ತೆ ನಾವು ನೋಡ್ಕೊಂಡೇ ಬಂದಿದ್ದೀವಿ. ರಾಷ್ಟ್ರಗೀತೆಯಲ್ಲಿ ಎಷ್ಟು ಸಾಲುಗಳಿರ್ತವೆ ಅನ್ನುವಂಥ ಕ್ವಶನ್ನು ನೋಡಿ. ನಮಗೆ ಇದು ಗೊತ್ತಾಗಬೇಕು ಅಂತಂದರೆ ನಾವು ಈ ಪುಸ್ತಕಗಳನ್ನು ಓದಲೇಬೇಕು. ಮತ್ತು ಅದರ ಮುಖಪುಟ ನಾವೆಲ್ಲ ನೋಡ್ತಾನೆ ಇರ್ತೀವಿ. ಹಾಗಾಗಿ ನಮಗೆ ತುಂಬ ಚೆನ್ನಾಗಿ ಈ ಪುಸ್ತಕಗಳಲ್ಲಿ ಮಾಹಿತಿ ಸರಳವಾಗಿದ್ದರೂ ಕೂಡ ಅತ್ಯಂತ ಜ್ಞಾನಯುತವಾಗಿ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು, ಹೇಗೆ ಓದಬೇಕು, ನೋಟ್ಸ್ ಮಾಡ್ಕೊಳ್ಬೇಕಾ ಅನ್ನುವಂತಹ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಬರುತ್ತೆ. ಹೇಗೆ ಓದಬೇಕು, ನಾವು ಹೇಗೆ ಶಾಲಾ ಹಂತದಲ್ಲಿ ಓದ್ತಿದ್ವಲ್ಲ ಹಾಗೇ ಓದ್ಕೋಬೇಕು. ಹಾಗೆ ಓದಿದ್ರೆ ಮಾತ್ರ ನಮ್ಮ ತಲೆಗೆ ಅದು ಹತ್ತುತ್ತೆ. ಯಾಕಪ್ಪ ಇದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮಗೆ ಈಗ ಫಸ್ಟ್ ಆಫ್ ಆಲ್ ಈಗ UPSC ಬರೆಯುವಂಥವ್ರು ಅಥವಾ KPSC ಅಟೆಂಡ್ ಮಾಡಿರೋರನ್ನ ನೀವು ಕೇಳಿ, ಅವ್ರು ಹೇಳುವಂಥ ಮೊದಲನೇ ಆನ್ಸರ್ ಏನಪ್ಪ ಅಂತಂದರೆ, ಬೇಸಿಕ್ ಪುಸ್ತಕಗಳನ್ನು ನೀವು ಓದ್ಕೋಬೇಕು ಅಂತ ಹೇಳಿ. ಯಾಕಂತಂದರೆ ಅವರೆಲ್ಲ ಟಾಪರ್ಸ್ ಆಗಿರ್ತಾರೆ. ಅವ್ರು ಹೇಳಿದ್ರು ಅಂತ ನಾವು ಓದೋದಲ್ಲ. ಬೇರೆ 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 ಕೋರ್ಸ್ಗಳಿಂದ ಬಂದು ಕೂಡ ಅವರು ರ್ಯಾಂಕನ್ನು ಗಳಿಸ್ಕೊಂಡಿರ್ತಾರೆ ಅಥವಾ ಫಸ್ಟ್ ರ್ಯಾಂಕನ್ನೇ ಪಡ್ಕೊಂಡಿರ್ತಾರೆ. ಅಂತಂದರೆ ಈ ಪುಸ್ತಕಗಳು ಹ್ಯುಮ್ಯಾನಿಟೀಸ್ ಟಚ್ಚೇ ಇರೋದಿಲ್ಲ ಕೆಲವೊಬ್ಬರಿಗೆ, ಅಥವಾ ಅವ್ರು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ವರ್ಕ್ ಮಾಡಿರ್ತಾರೆ, ಓದ್ತಾ ಇರ್ತಾರೆ. ಅಂಥವರು ಮತ್ತೆ ಕ್ರ್ಯಾಕ್ ಮಾಡ್ತಾರೆ ಎಕ್ಸಾಮ್ಸ್ಗಳನ್ನ. ಅಂದರೆ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ, ಒಂದಲ್ಲ ಎರಡಲ್ಲ 3-4 ಸಲ ಈ ಬೇಸಿಕ್ ಪುಸ್ತಕಗಳನ್ನು ಓದ್ಕೊಂಡು ನೀಟಾಗಿ ನೋಟ್ಸ್ ಮಾಡ್ಕೊಳ್ತಾರೆ. ಫಸ್ಟ್ ರೀಡಿಂಗಲ್ಲಿ ನೋಟ್ಸ್ ಮಾಡ್ಕೊಳ್ಳೋದಕ್ಕಿಂತ ಸೆಕೆಂಡ್ ರೀಡಿಂಗಲ್ಲಿ ಮತ್ತು ಥರ್ಡ್ ರೀಡಿಂಗಲ್ಲಿ ನೋಟ್ಸ್ ಮಾಡಿಕೊಂಡ್ರೆ ಇದು ತುಂಬ ಅನುಕೂಲ ಆಗುತ್ತೆ. ಇಲ್ಲ, ಕೆಲವು ತುಂಬ ಶಾರ್ಪ್ ಇಂಥವ್ರು ಅವ್ರವ್ರ ಅನುಕೂಲಕ್ಕೆ ತಕ್ಕನಾಗಿ ಫಸ್ಟ್ ರೀಡಿಂಗಲ್ಲೂ ಕೂಡ ನಂಗೆ ಸಮಯ ಕಡಿಮೆ ಇದೆ ಅಂತಂದರೆ ಮಾಡ್ಕೊಳ್ಬೋದು. ಅದು ಅವರವರ ಕೆಪಾಸಿಟಿಗೆ ಬಿಟ್ಟಿದ್ದು. ಹಾಗೆ ನೀವು ಯಾರನ್ನೇ ವಿಚಾರಿಸಿ ಅವರು ಫಸ್ಟು ಹೇಳುವಂಥದ್ದೇ ಬೇಸಿಕ್ ಪುಸ್ತಕಗಳನ್ನ ನೀವು ಓದ್ಕೊಂಡು ನೆಕ್ಸ್ಟ್ ಆಥರ್ ಪುಸ್ತಕಗಳಿಗೆ ಬನ್ನಿ. ಆದರೆ ನಿಮಗೆ ಒಂದು ಗ್ರಿಪ್ ಸಿಗುತ್ತೆ ಮತ್ತು ಒಂದು ಫೌಂಡೇಶನ್ ಸಿಗುತ್ತೆ ಅನ್ನುವಂಥ ಮಾತನ್ನೇ ಕೂಡ ಹೇಳ್ತಾ ಬರ್ತಾರೆ. ನೀವು ಡೇ 1ಇಂದ ಅಂಟಿಲ್ ಅದೇ ಎಕ್ಸಾಮ್ ಕ್ರ್ಯಾಕ್ ಮಾಡೋವರೆಗೂ ಅವರು ಇವುಗಳನ್ನೆಲ್ಲ ರಿವಿಷನ್ ಮಾಡ್ಕೊಳ್ತಾ, ತಿರುವು ಹಾಕ್ಕೊಳ್ತಾ, ಇದನ್ನೆಲ್ಲ ಕೂಡ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾರೆ. ಕೆಲವೊಂದು
ಎಕ್ಸಾಮ್ಸ್ಗಳಲ್ಲಿ ಸ್ಪೆಷಲಿ ನಮ್ಮ ಗ್ರೂಪ್ ಸಿ ಅಂತ ಎಕ್ಸಾಮ್ಸ್ಗಳಲ್ಲಿ ಮತ್ತು PCPSI ಎಕ್ಸಾಮ್ಸ್ಗಳಲ್ಲಿ ಈ ಪುಸ್ತಕಗಳಿಂದನೂ ಕೂಡ ಕ್ವಶನ್ಸು ತುಂಬ ರೈಸ್ ಆಗಿರೋದನ್ನು ನಾವು ನೋಡ್ತೀವಿ. ಟೀಚರ್ಸ್ ಎಕ್ಸಾಮ್ಸ್ಗಳಿರ್ಬೋದು, TETಗಳಿರ್ಬೋದು, ಆ ಥರ ಎಕ್ಸಾಮ್ಸ್ಗಳಲ್ಲಿ ಸಾಕಷ್ಟು ಈ ಈ ಈ ಇದ್ರ ಮೇಲೇ ಕ್ವಶನ್ ಕೇಳ್ತಾರೆ. ನಾವು ಅಂದ್ಕೊಂಡಿರ್ತೀವಿ ಅಯ್ಯೋ ಇಷ್ಟು ಸಿಲಿ ಆಗಿರೋ ಕ್ವಶನ್ಸ್ನ ಎಲ್ಲಿ ಕೇಳುತ್ತೆ KPSC ಅಂತೇಳಿ ಅಂತ. ಯಾರೂ ಕೂಡ ಅಂಡರ್ ಎಸ್ಟಿಮೇಟ್ ಮಾಡೋಗೇ ಇಲ್ಲ. ನೀವು ಈಗ ಮೊನ್ನೆ ನಡೆದಂಥ CTI ಪೇಪರಲ್ಲಿ ನೀವು ನೋಡ್ತಾ ಬಂದರೆ ಪ್ರತಿಯೊಂದು ಕೂಡ ನಮ್ಮ 12th ಜಿಯೋಗ್ರಫಿಯಿಂದನೂ ಕ್ವಶನ್ಸ್ ಕೇಳಿದ್ದಾರೆ. ಮತ್ತು ಸೈನ್ಸ್ ಪುಸ್ತಕಗಳಿಂದನೂ ಬೇಸಿಕ್ ಪುಸ್ತಕಗಳಿಂದನೂ ಕ್ವಶನ್ಸ್ ಕೇಳಿದ್ದಾರೆ. ಸೊ ಅಲ್ಲಿ ನೀವು ನೋಡಿರ್ಬೋದು ಕರೆಂಟ್ ಅಫೇರ್ಸ್ 4ರಿಂದ 5 ಕ್ವಶನ್ಸ್ ಮಾತ್ರ ಇತ್ತು. ಸೊ ಹಾಗಾಗಿ ನೋಟ್ಸ್ ಮಾಡ್ಕೊಳ್ಬೇಕು, ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನಾವು ನೆಕ್ಸ್ಟ್ ನೋಡೋದಾದರೆ ನಮಗೆ 5ನೇ ಪ್ರಶ್ನೆ ಏನು ಮೂಡುತ್ತಪ್ಪ ಅಂದರೆ, ಈ ಪುಸ್ತಕಗಳನ್ನು ಎಷ್ಟು ಬಾರಿ ಓದಬೇಕು, ರಿವಿಷನ್ ಅಗತ್ಯವೇ ಅಂತೇಳಿ. ನಾನು ಮೊದಲೇ ಹೇಳಿರೋ ಹಾಗೆ 2ರಿಂದ 3 ಬಾರಿ ಖಂಡಿತ ಓದಲೇಬೇಕು. ಆಗ ಮಾತ್ರ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಯಾಕಪ್ಪ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಇದನ್ನು 6 to 12th ಓದಿರ್ತೀವಿ. ನಾವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡುವಾಗ ನಮ್ಗೆ ಆಲ್ರೆಡಿ 21, 22 ಹತ್ತತ್ರ ಆಗಿರುತ್ತೆ. ಸೊ ಆಗ ನಮ್ಗೆ ಏನಾಗಿರುತ್ತೆ ಅಂದರೆ, ನಾವು ಬೇರೆ ಬೇರೆ ಕೋರ್ಸ್ಗಳಲ್ಲಿ, ಟೆಕ್ನಿಕಲ್ ಕೋರ್ಸ್ಗಳಲ್ಲಿ ಓದಿರ್ತೀವಿ. ನಾವು ಈ ಸಬ್ಜೆಕ್ಟ್ಗಳನ್ನ ನಾವು ಟಚ್ ಕೂಡ ಮಾಡಿರೋದಿಲ್ಲ. ಅದನ್ನು ನಾವು 10th ಮತ್ತು PUCಗೆ ಡ್ರಾಪ್ಔಟ್ ಮಾಡಿರ್ತೀವಿ. ಸೊ ಹಾಗಾಗಿ ನಾವೇನು ಮಾಡಬೇಕಪ್ಪ ಅಂತಂದರೆ, ನೀವು ಯಾವುದೇ ಬ್ಯಾಕ್ಗ್ರೌಂಡಿಂದ ಬಂದಿದ್ರೂ ಕೂಡ ನೀವು ಫುಲ್ ಆಫ್ ಡಿಫ್ರೆನ್ಸ್ ಸಬ್ಜೆಕ್ಟ್ಗಳನ್ನ ತೊಗೊಂಡು ಓದಿದ್ರು ಕೂಡ ನೀವು 2ರಿಂದ 3 ಬಾರಿ ಖಂಡಿತ ಈ ಬೇಸಿಕ್ ಪುಸ್ತಕಗಳನ್ನು ಓದಿದ್ರೆ ನಿಮಗೆ ವಿಷಯ ಅನ್ನುವಂಥದ್ದು ಚೆನ್ನಾಗಿ ಮನನ ಆಗುತ್ತೆ. ಮತ್ತು ರಿವಿಷನ್ ಮಾಡಬೇಕಾ ಅಂತಂದರೆ ಖಂಡಿತ ರಿವಿಷನ್ ಮಾಡಬೇಕು. ರಿವಿಷನ್ ಅಗತ್ಯ ಇರುತ್ತೆ. ಯಾಕಂದರೆ ಒಂದು ಸತಿ ಹೋದ್ಮೇಲೆ ನೀವು ಅದನ್ನು ಪುನಃ ರಿವಿಷನ್ ಮಾಡಿದ್ರೇ ಅದು ನಿಮಗೆ ನೆನಪುಳಿಯುತ್ತೆ. ಸೊ ರಿವಿಷನ್ ಈಸ್ ದ ಕೀ ಆಫ್ ದ ಸಕ್ಸಸ್ ಅಂತಲೇ ಹೇಳ್ತಾರೆ ಎಲ್ಲರೂ ಕೂಡ. ಅದು ನಮಗೂ ಕೂಡ ಅದು ಗೊತ್ತಿರುವಂಥದ್ದೇ. ಇನ್ನು ನೆಕ್ಸ್ಟು ಇವುಗಳನ್ನ ಓದುತ್ತಾ ಹೋದರೆ ಸಮಯ ವ್ಯರ್ಥ ಆಗುತ್ತದೆ ಏನು ಅಂತ ಮನಸ್ಸು ಕಾಡುವಂತಹ ಮತ್ತೊಂದು ಪ್ರಶ್ನೆ. ಖಂಡಿತ ಇಲ್ಲ, ನಮ್ಗೆ ಹಾಗೆ ಅನ್ಸುತ್ತಷ್ಟೇ. ಯಾಕಂದರೆ ನಮ್ಗೇನು ಅನಿಸ್ಬಿಡುತ್ತೆ ಅಂತಂದ್ರೆ, ಅಯ್ಯೋ ನಾನು ಆ ಥರ ಓದಿಲ್ಲ, ಎಕ್ಸಾಮ್ ಹತ್ರ ಬಂತು, ಆ ಥರ ಆಗಿದೆ, ಈ ಥರ ಆಗಿದೆ ಅಂತೇಳಿ ನೂರಾರು ಯೋಚನೆಗಳು ತಲೆಯಲ್ಲಿ ಇರಬೇಕಾದ್ರೆ ಇವುಗಳ್ನ ಓದ್ತಾ ಇದ್ರೆ ನನಗೆ ಟೈಮ್ ವೇಸ್ಟ್ ಆಗಿಬಿಡುತ್ತೇನೋ ಅನ್ನುವಂಥದ್ದು ಪದೇ ನಮ್ಮ ಮನಸ್ಸಲ್ಲಿ ಕಾಡ್ತಿರುತ್ತೆ. ಸೊ ನಿಮ್ಮ ಮೈಂಡಿಗೆ ಹೇಳ್ಕೋಬೇಕು, ನಮ್ಮ ಮೈಂಡಿಗೆ ನಾವು ಹೇಳ್ಕೋಬೇಕು, ಇಲ್ಲ ನಾನು ಇದ್ರ ಮುಂದೆನೇ ನಾನು ಸ್ಟಾರ್ಟ್ ಮಾಡ್ಕೋಬೇಕು, ಇದನ್ನು ಓದಿ ನಾನು ನೆಕ್ಸ್ಟ್ ಓದಬೇಕು, ಅವಾಗ ಮಾತ್ರ ನನಗೆ ಅರ್ಥ ಆಗುತ್ತೆ ಪುಸ್ತಕಗಳು ಅಂತ ಹೇಳಿ ಮನಸ್ಸಿಗೆ ಪದೇ ಹೇಳ್ಕೊತ ಬಂದರೆ ಆ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡೋದಿಲ್ಲ. ಇನ್ನು ನೆಕ್ಸ್ಟ್, ಲೇಖಕರ ಪುಸ್ತಕಗಳನ್ನು ಓದಲು ಸಮಯ ಸಿಗುತ್ತಿಲ್ಲ. ಸೊ ಈ ಪ್ರಶ್ನೆನೂ ಕೂಡ ನಮ್ಮ ತಲೆಯಲ್ಲಿ ಯಾವಾಗಲಾದರೂ ಬಂದೇ ಬರುತ್ತೆ. ಸೊ ನಾವು ಇದನ್ನೇ ಓದ್ಕೊಂಡು ಕೂತ್ಕೊಂಡ್ಬಿಟ್ರೆ, ಇದು ನನಗೆ ಬಂದಿದ್ದು ಕೂಡ ಅಷ್ಟೇ, ಇದನ್ನೇ ಓದ್ಕೊಂಡು ಕೂತ್ಕೊಂಡ್ರೆ ನಾನು ಆ ಥರ ಪುಸ್ತಕಗಳನ್ನ ಓದೋಕ್ಕಾಗುತ್ತೋ ಇಲ್ಲೋ, ಅದೆಲ್ಲ ಇಷ್ಟಿಷ್ಟು ದಪ್ಪ ಇರುತ್ತೆ, ಇಷ್ಟಿರುತ್ತೆ ವಿಷಯಗಳು. ನೀವು ನೋಡಿದ್ದೀರಾ, ನಾನು ಹೇಳೋದು ಬೇಡ, ಪಾಲಿಟಿ ಬುಕ್ಸ್ಗಳಾಗಿರ್ಬೋದು ಮತ್ತು ಹಿಸ್ಟ್ರಿ ಬುಕ್ಸ್ಗಳಾಗಿರ್ಬೋದು ತುಂಬ ಜಾಸ್ತಿ ಸಿಲೆಬಸ್ಸು ಇರುತ್ತೆ. ಪುಸ್ತಕಗಳು ಭಾರನೂ ಕೂಡ ತುಂಬ ಜಾಸ್ತಿ ಇರುತ್ತೆ. ಸೊ ನಮ್ಗೇನು ಅನಿಸುತ್ತೆ, ಇವುಗಳನ್ನೇ ಓದ್ಕೊಂಡು ನಾನು ಟೈಮ್ ವೇಸ್ಟ್ ಮಾಡಿಬಿಟ್ರೆ ನಾನು ಆ ಥರ ಬುಕ್ಸ್ಗಳನ್ನು ಓದೋದಕ್ಕೆ ಕಷ್ಟ ಆಗ್ಬೋದು, ನನಗೆ ಟೈಮ್ ಸಿಗಲ್ಲ ಅನ್ನುವಂಥದ್ದು ಇರುತ್ತೆ ನಿಮಗೆ. ಸೊ ಹಾಗಾಗಿ ಯಾವುದಕ್ಕೂ ಕೂಡ ಚಿಂತೆ ಬೇಡ. ಬೇಸಿಕ್ ಪುಸ್ತಕಗಳನ್ನು ಓದ್ಕೊಂಡ್ರೆ ನಮಗೆ ಆ ಥರ ಬುಕ್ ಓದುವಾಗ ತುಂಬ ಈಸಿ ಆಗುತ್ತೆ. ನೀವು ಅದನ್ನು ಒಮ್ಮೆ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಯಾಕೆ ಅಂತಂದರೆ, ಒಂದು ಚಿಕ್ಕ ಉದಾಹರಣೆ ಕೊಡಬೇಕು ಅಂತಂದರೆ, ಭಾರತದ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನಾವು ಬೇಸಿಕ್ ಪುಸ್ತಕದಲ್ಲಿ ನೋಡ್ತೀವಿ. ಅದು 6th ನಮಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಆಧಾರಗಳಂದ್ರೆ ಏನು, ಎಷ್ಟು ವಿಸ್ತೀರ್ಣ ಇದೆ, ಮತ್ತು ಖಂಡಗಳ ಬಗ್ಗೆ, ಮತ್ತು ಭಾರತದ ಭೂಪಟದ ವಿಶ್ಲೇಷಣೆ ಆಗಿರ್ಬೋದು, ಪ್ರತಿಯೊಂದು ಅಂಶನೂ, ನಾನು ಖಂಡಗಳ ಬಗ್ಗೆ ಹೇಳಿದ್ದು ವರ್ಲ್ಡ್ ಹಿಸ್ಟ್ರಿನಲ್ಲಿ ಬರುತ್ತೆ. ಸೊ ಭಾರತದಲ್ಲಿ ಅದರ ಪ್ರಾಕೃತಿಕ ಲಕ್ಷಣಗಳ ಬಗ್ಗೆ, ಅದರಲ್ಲಿರುವಂಥ ವೈಶಿಷ್ಟ್ಯತೆ ಬಗ್ಗೆ, ಹೀಗೆ ಸಾಕಷ್ಟು ವಿಷಯಗಳು ನಮಗೆ ಬೇಸಿಕ್ ಹಂತದಿಂದ ನಮಗೆ PUCವರೆಗೂ ತಿಳ್ಕೊಂಡು ಹೋಗುತ್ತೆ. ಸೊ ಅದು ಜಿಯೋಗ್ರಫಿ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಈವನ್ ಸೈನ್ಸ್ ಕೂಡ ನಮಗೆ ಬೆಳಕು ಅನ್ನುವಂಥ ಕಾನ್ಸೆಪ್ಟ್ ಆಗಿರ್ಬೋದು, ಶಬ್ದದ ಬಗ್ಗೆ ಆಗಿರ್ಬೋದು, ಮತ್ತು ಪ್ರತಿಯೊಂದು ಕಾನ್ಸೆಪ್ಟ್ಗಳು ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ನಾವು ಬೇಸಿಕ್ ಪುಸ್ತಕಗಳನ್ನು ಓದಿಕೊಂಡು ಆ ಥರ ಪುಸ್ತಕಗಳನ್ನು ಓದಿದ್ರೆ ನಮಗೆ ನಿಮ್ಗೆ ಅನಿಸುತ್ತೆ ಟೈಮ್ ಸೇವ್ ಆಗಲ್ಲ ಅಂತ ಹೇಳಿ, ಆವಾಗಲೇ ಟೈಮ್ ಸೇವ್ ಆಗೋದು. ಸೊ ಹಾಗಾಗಿ ಬೇಸಿಕ್ ಪುಸ್ತಕಗಳನ್ನು ಓದೋದ್ರಿಂದ ಆ ಥರ ಪುಸ್ತಕಗಳನ್ನು ಓದೋದಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್, ನಮ್ಮ ಮನಸ್ಸು ಏನಪ್ಪ ಹೇಳುತ್ತೆ ಅಂತಂದರೆ, ಓದಲು ಕುಳಿತಾಗ ಮನಸ್ಸು ಹೇಳುವ ನೆಪಗಳು ಅನ್ನುವಂಥದ್ದು. ಇದು ಆಲ್ಮೋಸ್ಟ್ ಎಲ್ರಿಗೂ ಈ ಥರದ್ದು ಆಗಿರುತ್ತೆ. ಸೊ ದೀರ್ಘಕಾಲಿಕ ಆಸಕ್ತಿಯ ಕೊರತೆ. ಸೊ ನಮಗೇನಾಗ್ಬಿಡುತ್ತೆ ಅಂದರೆ, ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಹೋದಾಗ ನಮಗೆ ಯಾಕಾದರೂ ಓದ್ತಾ ಇದ್ದೀನೋ, ಇದೆಲ್ಲ ಬೇಡಪ್ಪ, ಮೊಬೈಲ್ ನೋಡೋಣ ಅಥವಾ ಹೊರಗಡೆ ಹೋಗೋಣ, ಇದು ಕಾಮನ್ ಇದು.
ಇ ಇದಕ್ಕೆ ನಾವು ತಲೆನೇ ಕೆಡಿಸ್ಕೊಳ್ಳೋದು ಬೇಡ. ಯಾಕಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಕಾನ್ಸಂಟ್ರೇಟ್ ಅನ್ನೋಂಥದ್ದು ಲ್ಯಾಪ್ಸ್ ಆಗ್ತಾನೆ ಇರುತ್ತೆ. ಬಟ್ ಅದನ್ನು ನಾವು ಮೋಟಿವೇಶನ್ ಆಗಿ ತೊಗೊಂಡು ಇಲ್ಲ ನಾನು ಇದನ್ನು ಮಾಡ್ಕೊಳ್ಳೇಬೇಕು, ಇದು ನಾನು ಮಾಡಲೇಬೇಕು ಅಂತ ಹೇಳಿ ಡೀಪ್ ಮೋಟಿವೇಶನನ್ನು ನಾವು ಪದೇ ಪದೇ ತಗೊಳ್ತಾ ಇರಬೇಕು. ಸೊ ಆಗ ನಮಗೆ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ ಮತ್ತು ಇಂಟ್ರೆಸ್ಟ್ ಕೂಡ ಬರುತ್ತೆ. ಸೊ ನೆಕ್ಸ್ಟ್ ಆರ್ಥಿಕ ಪರಿಸ್ಥಿತಿಯ ನೆಪ. ಸೊ ನಮ್ಮ ನಮ್ಗೇನು ಅನಿಸ್ಬಿಡುತ್ತೆ ಒಂದು ಟೈಮಲ್ಲಿ, ಓ ನಮ್ಮನೆ ಹಿಂಗಿದೆ, ನಮ್ಮನೆ ಹಾಗಿದೆ, ನಾನು ಬಡತನ ಇದೆ, ನಮಗೆ ದುಡ್ಡಿಲ್ಲ, ನಾನು ಕೋಚಿಂಗ್ ತೊಗೊಳ್ಳೋದಕ್ಕೆ, ಬುಕ್ಸ್ ತೊಗೊಳ್ಳೋದಕ್ಕೆ ದುಡ್ಡಿಲ್ಲ. ಇದು ಎಲ್ಲರಿಗೂ ಕೂಡ ಕಾಮನ್ನಾಗಿ ಬರುವಂಥದ್ದು. ಅಂದರೆ ಯಾರು ಒಂದು ಮಧ್ಯಮ ಕುಟುಂಬದಿಂದ ಮತ್ತು ಕೆಳ ಮಧ್ಯಮ ಕುಟುಂಬದಿಂದ ಬಂದಿರ್ತಾರೋ ಅವ್ರು ಫಸ್ಟ್ ನೆಪ ಹುಡ್ಕೋದು ಯಾವುದಪ್ಪ ಅಂತಂದರೆ, ನನಗೆ ಕೋಚಿಂಗ್ ತೊಗೊಳ್ಳೋದಕ್ಕೆ ದುಡ್ಡಿಲ್ಲ, ಬುಕ್ ತೊಗೊಳ್ಳೋದಕ್ಕೆ ದುಡ್ಡಿಲ್ಲ ಅಂತ ಹೇಳಿ ಕೋಚಿಂಗ್ ತುಂಬ ಜನ ನೀವು ನೋಡಿ, ಎಷ್ಟೊಂದು ಜನ ಕೋಚಿಂಗನ್ನ ಒಂದು ಹಂತಕ್ಕೆ ಮಾತ್ರ ತಗೋತಾರಷ್ಟೇ. ಎಲ್ಲದಕ್ಕೂ ಕೂಡ ಕೋಚಿಂಗನ್ನೇ ಅವರು ಡಿಪೆಂಡ್ ಮಾಡಿರೋದಿಲ್ಲ. ಸೊ ಹಾಗಂತ ಕೋಚಿಂಗ್ ತಪ್ಪು ಅಂತ ಹೇಳ್ತಿಲ್ಲ. ಸೊ ಯಾರ್ಯಾರಿಗೆ ಅವೈಲಬಿಲಿಟಿ ಇರುತ್ತೋ ಅವ್ರು ತೊಗೋಬೋದು, ಯಾರ್ಯಾರಿಗೆ ಇಲ್ವೋ ಅವ್ರು ತೊಗೊಳ್ಳಿಲ್ಲ ಅಂದರೂ ನಡೆಯುತ್ತೆ. ಸೊ ಹೇಗೆ ಓದ್ತಾರೆ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಕುಟುಂಬದ ಪರಿಸ್ಥಿತಿ. ನಾವು ಹೇಳ್ಕೊಳ್ಳೋದು ಅದೇ ಥರ, ಅಯ್ಯೋ ನಮ್ಮ ಮನೆ ಹಿಂಗಿದೆ, ನಮ್ದು ಹಾಗಿದೆ, ಈ ಥರ ಇದೆ, ನಮ್ಮ ಕುಟುಂಬದಲ್ಲಿ ಅಷ್ಟು ಪ್ರಾಬ್ಲಮ್ಸ್ ಇದೆ, ಇಷ್ಟು ಪ್ರಾಬ್ಲಮ್ಸ್ ಇದೆ. ಸೊ ಯಾವಾಗಲೂ ನಾವು ನಮ್ಮ ಫ್ಯಾಮಿಲಿ ಬಗ್ಗೆ ನಾವು ಚಿಂತೆ ಮಾಡ್ಕೊಳ್ತಾ ನಮ್ದು ಏನಿದೆ ಇಂಟೆನ್ಷನ್ನ ನಾವು ಮರ್ತು ಬಿಡ್ತೀವಿ. ನೆಕ್ಸ್ಟ್ ನಾವು ಏನು ಥಿಂಕ್ ಮಾಡ್ತೀವಪ್ಪ ಅಂತಂದರೆ, ಶಿಕ್ಷಣ ವ್ಯವಸ್ಥೆಯ ದೋಷಗಳ ಬಗ್ಗೆ ಥಿಂಕ್ ಮಾಡ್ತೀವಿ. ಅಯ್ಯೋ ನಾನು ಓದಿದ್ದೆ, ನಾನು ಅದನ್ನು ಓದಬೇಕಿತ್ತು, ನಾನು ಇನ್ನೊಂದು ಓದಬೇಕಿತ್ತು, ಅಥವಾ ನನಗೆ ಪಾಠ ಮಾಡೋರು ಸರಿಗಿರಲಿಲ್ಲ, ನನಗೆ ಇಂಗ್ಲೀಷ್ ಬರಲ್ಲ. ಸೊ ಇದೇ ಪ್ರಾಬ್ಲಮ್ಸ್ನ ನಾವು ನಮ್ಮಲ್ಲಿರೋ ಪಾಸಿಟಿವ್ ಥಿಂಗ್ಸ್ನ ಬಿಟ್ಟು ನಮ್ಮಲ್ಲಿರೋ ನೆಗೆಟಿವ್ಸ್ನೇ, ಮತ್ತು ನಾನು ಆ ಎಜುಕೇಷನ್ ಪಡಿಬೇಕಿತ್ತು, ನಾನು ಡಾಕ್ಟರ್ ಆಗಬೇಕಿತ್ತು, ನಾನು ಇಂಜಿನಿಯರಿಂಗ್ ಆಗಬೇಕಿತ್ತು. ಸೊ ಈ ಥರ ನಾವು ಥಿಂಕ್ ಮಾಡ್ತಾ ನನಗೇನು ಸ್ಟ್ರೆಂತ್ ಇದೆ, ನಾನು ಇದನ್ನು ಮಾಡಬಲ್ಲೆ, ನಿಜವಾಗ್ಲೂ ಮಾಡ್ಬೋದು. ಸೊ ನೀವು ಸಾಕಷ್ಟು ಹಿಂದಿನ UPSC ಅಥವಾ KPSC ರ್ಯಾಂಕರ್ಸ್ನ ನೀವು ತೆಗೆದು ನೋಡಿ, ಕೆಲವೊಬ್ಬರು 10th ಫೇಲ್ ಆಗಿದ್ದಾರೆ. ಆ ಥರದವರು ಕೂಡ ಪರೀಕ್ಷೆಯಲ್ಲಿ ಪಾಸಾಗಿರೋರು ಕೂಡ ಎಕ್ಸಾಂಪಲ್ಸ್ ನಮಗಿದೆ. ಇನ್ನು ನೆಕ್ಸ್ಟು ಹೇಳುವಂಥದ್ದು ನಿರಾಸೆ. ಅಯ್ಯೋ ಆಗೋದಿಲ್ಲ, ನನ್ನ ಕೈಯಲ್ಲಂತೂ ಆಗೋದೇ ಇಲ್ಲ, ನನಗೆ ಓದೋಕ್ಕೆ ಆಗೋದಿಲ್ಲ, ನನಗೇನೂ ಇಲ್ಲ, ನನಗೇನೂ ಬರೋದಿಲ್ಲ, ನಾನು ಅವ್ರ ಥರ ಆಗೋದಿಲ್ಲ, ಬರೀ ಮೋಟಿವೇಶನ್ ಕೇಳೋದು. ಸೊ ಅದು ಆಗ ಮಾತ್ರ ಒಂದು ಸ್ವಲ್ಪ ದಿನ ಓದ್ಕೊಳ್ಳೋದು ಮತ್ತು ಬಿಡೋದು. ಇದೆಲ್ಲ ನನ್ನ ಕೈಯಿಂದ ಸಾಧ್ಯ ಇಲ್ಲಪ್ಪ, ನಾನು ಈ ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕಾಗೋದಿಲ್ಲ. ಇದೇ ರೀತಿಯ ನಿರಾಸೆಯ ಮನೋಭಾವವನ್ನು ನಾವು ಯಾವಾಗಲೂ ಹೊಂದ್ಕೊಂಡಿರ್ತೀವಿ. ಇದಿಷ್ಟು ನಮ್ಮ ಮೈಂಡಲ್ಲಿ ಯಾವಾಗಲೂ ರಿವೈಂಡ್ ಆಗ್ತಾನೆ ಇರುತ್ತೆ. ಹಾಗಾಗಿ ಏನಾಗ್ಬಿಡುತ್ತೆ ಅಂತಂದರೆ, ಪ್ರತಿಯೊಬ್ಬರು ಕೂಡ ಓದಬೇಕು, ನಾನು ಜಾಬ್ ತೊಗೋಬೇಕು, ನಾನೊಂದು ಗೌರ್ಮೆಂಟ್ ಜಾಬ್ ತೊಗೋಬೇಕು ಅಂತ ಓದೋದಕ್ಕೆ ಕುತ್ಕೊಂಡ್ರೂ ಕೂಡ ಈ ಕುಂಟು ನೆಪಗಳು ನಮ್ಮನ್ನು ಏನು ಮಾಡುತ್ತೆ ಅಂತಂದರೆ ಹಿಂದೆ ಬೀಳಿಸುತ್ತೆ. ನೆಕ್ಸ್ಟು ನಾವು ನೋಡುವಂಥದ್ದು ಶೀಘ್ರ ಯಶಸ್ಸಿನ ಚಿಂತೆ. ಸೊ ನನ್ನ ಮನಸ್ಸು ಏನು ಹೇಳುತ್ತೆ ಅಂದರೆ, ನಾನು ತುಂಬ ಬೇಗ ಎಕ್ಸಾಮ್ನ ಪಾಸ್ ಮಾಡಬೇಕು, ನಾನು ಜಾಬ್ ತೊಗೊಂಡ್ಬಿಡ್ಬೇಕು, ನಾನು ಹೋಗ್ಬಿಡ್ಬೇಕು, ನಾನು ಜಾಬ್ ಮಾಡಿಕೊಳ್ಳೇಬೇಕು. ಯಾರಿಗೂ ಕೂಡ ಫಸ್ಟ್ ಅಟೆಂಪ್ಟು ಅಲ್ಲೇ ಪಾಸಾಗಿಬಿಡ್ಬೇಕು, ಸೆಕೆಂಡ್ ಅಟೆಂಪ್ಟ್ ಆಗಿಬಿಟ್ರೆ ಅದು ನನಗೇನೋ ಒಂಥರ ಅವಮಾನದ ಥರ, ಅಥವಾ ನನಗೆ ಬೇಗ ಸಿಗಬೇಕು ಅಂತೇಳಿ. ನಾನು ಹೇಳೋದು ಒಂದೇ, ಕೆಲವೊಬ್ರಿಗೆ ಬೇಗ ಸಿಗುತ್ತೆ, ಇಲ್ಲ ಅಂತಲ್ಲ, ಅದು ಇರಬೇಕು. ಬಟ್ ಅದೇ ಓವರ್ ಕಾನ್ಫಿಡೆಂಟ್ ಆಗಬಾರ್ದು. ನಮ್ಮ ಪ್ರಯತ್ನ ಎಷ್ಟಿರುತ್ತೋ ಮತ್ತು ನಾವು ಹೇಗೆ ಪರೀಕ್ಷೆಯನ್ನು ಅಟೆಂಡ್ ಮಾಡ್ತೀವೋ ಅದ್ರ ಮೂಲಕ ನಮ್ಮ ಪ್ರತಿಫಲ ಅಥವಾ ನಮ್ಮ ಯಶಸ್ಸು, ಗೆಲುವು ಅನ್ನುವಂಥದ್ದು ನಿಂತಿರುತ್ತೆ. ಸೊ 1 ಟೈಮ್ 2 ಟೈಮ್ಸ್ ನಮ್ಮಲ್ಲಿ ಮಿಸ್ಟೇಕ್ಸನ್ನು ಸರಿ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಸಿಕ್ದಂಗೆ ಆಗುತ್ತೆ. ಸೊ ಗೆಲುವಿನ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು, ನಮ್ಮ ಪ್ರಯತ್ನ ಇರಬೇಕು. ಜೊತೆಗೆ ಪ್ರಯತ್ನಗಳನ್ನು ತಿದ್ದುವಂತಹ ನಿರಂತರ ಪ್ರಯತ್ನ ನಮ್ಮಲ್ಲಿರಬೇಕು. ನೆಕ್ಸ್ಟು ಮಾರ್ಗದರ್ಶನದ ಕೊರತೆ. ಇದಂತೂ ಎಲ್ಲರಿಗೂ ಇರುವಂತಹ ಸಮಸ್ಯೆನೇ. ನನಗೆ ಒಳ್ಳೆ ಗೈಡರ್ ಇಲ್ಲ, ನಮಗೆ ಮನೇಲಿ ಹೇಳ್ಕೊಡೋರಿಲ್ಲ, ಅಥವಾ ನನ್ನ ಸುತ್ತಮುತ್ತ ಯಾರೂ ಇಲ್ಲ, ನನ್ನ ಫ್ರೆಂಡ್ಸ್ ಇಲ್ಲ, ಓದಿರೋರಿಲ್ಲ, ಜಾಬ್ ಇರೋರಿಲ್ಲ, ಇಲ್ಲ ಅಂತ ಇಲ್ಲ, ಸಿಕ್ಕೇ ಸಿಗುತ್ತೆ. ನನ್ನಲ್ಲಿ ಆ ಛಲ ಮತ್ತು ಆ ನಂಬಿಕೆ ಇದ್ದು ನಾನು ನಿರಂತರವಾಗಿ ಅದ್ರ ಪ್ರಯತ್ನವನ್ನು ನಾನು ಪಟ್ಟೆ ಅಂತಂದರೆ, ನನಗೆ ಮಾರ್ಗದರ್ಶನ ಕೊಡುವಂತಹ ಕೈಗಳು ಸಿಕ್ಕೇ ಸಿಗ್ತವೆ. ಸೊ ಫಸ್ಟು ನಾನು ಪ್ರಯತ್ನ ಪಡೋಣ, ಆಮೇಲೆ ಮಾರ್ಗದರ್ಶನಕ್ಕೆ ಮುಂದುವರಿಯೋಣ. ಈಗಂತೂ ಸಾಕಷ್ಟು ಆನ್ಲೈನ್ ಸೋರ್ಸ್ಗಳು ಸಿಗುತ್ತೆ, ಯೂಟ್ಯೂಬ್ ಚಾನಲ್ಗಳಲ್ಲಿ ಗೈಡೆನ್ಸ್ ಸಿಗುತ್ತೆ. ಸೊ ಹಾಗಾಗಿ ಯಾರೂ ಕೂಡ ಅದ್ರ ಬಗ್ಗೆ ಮುಂಚಿನ ಥರ ಚಿಂತೆ ಮಾಡೋ ಥರ ಇರೋದಿಲ್ಲ ಈಗ. ನೆಕ್ಸ್ಟು ಕೀಳರಿಮೆ. ಸೊ ಕೀಳರಿಮೆ ಏನಪ್ಪ ಅಂತಂದರೆ, ಅದೇ ನನ್ನ
ಆಮೇಲೆ ನನಗೆ ಅಪನಂಬಿಕೆ ಇರುವಂಥದ್ದು, ನನಗೆ ಮಾಡೋದಕ್ಕಾಗೋದಿಲ್ಲ, ಅಯ್ಯೋ ನಮ್ಮಂಥವರೆಲ್ಲ ಎಲ್ಲಿ ಮಾಡೋಕ್ಕಾಗುತ್ತೆ. ಸೊ ಇದು ಒಂದಲ್ಲ ಒಂದು ಟೈಮು ನಮ್ಮ ಮೈಂಡಲ್ಲಿ ಬಂದು ಹಿಂಗೆ ಹೋಗ್ಬಿಡುತ್ತೆ, ನನ್ನ ಕೈಲಿ ಆಗಲ್ವೇನೋ, ಸೊ ನಾನು ಇದಕ್ಕೆ ಎಲಿಜಿಬಲ್ ಅಲ್ವೇನೋ ಅನ್ನುವಂಥ ಭಾವನೆ ನಮ್ಮಲ್ಲಿ ಪದೇ 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 ಕಾಡ್ತಿರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನಾವು ಕಂಪೇರ್ ಮಾಡ್ಕೋತೀವಿ, ಹೋಲಿಕೆ. ಸೊ ಯಾರೋ ಒಬ್ಬರು ಟಾಪರ್ ಸಿಕ್ಕಿದ್ರು, ಅವರು ಒಂದೇ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿದ್ರು, ಈ ಥರದ್ದೆಲ್ಲ ಕೇಳಿದಾಗ ನಾವು ಕಂಪೇರ್ ಮಾಡ್ಕೊಳ್ಳೋದು. ಸೊ ಏನಪ್ಪ ಅಂದರೆ ಇಂಡಿವಿಜುವಲ್ ಡಿಫ್ರೆನ್ಸ್ ಈಸ್ ಇಂಪಾರ್ಟೆಂಟ್. ಸೊ ಪ್ರತಿಯೊಬ್ಬರಿಗೂ ಅವರದ್ದೇ ಆದಂತಹ ಶಕ್ತಿ ಸಾಮರ್ಥ್ಯಗಳಿರುತ್ತೆ. ಸೊ ಓದುವಂಥ ಟೆಕ್ನಿಕ್ಸ್ಗಳು ಬೇರೆ ಇರುತ್ತೆ, ಮತ್ತು ಅವರ ಬರವಣಿಗೆ ಶೈಲಿ ಬೇರೆ ಇರುತ್ತೆ, ಮತ್ತು ಅವ್ರು ಬೇರೆ, ನಾವು ಬೇರೆ. ಸೊ ನಮ್ಮನ್ನು ಯಾವತ್ತೂ ಕೂಡ ಅವರಿಗೆ ಕಂಪೇರ್ ಮಾಡ್ಕೋಬಾರ್ದು. ನನ್ನ ಸ್ಟ್ರೆಂತ್ ಬೇರೆ, ನನ್ನ ವೀಕ್ನೆಸ್ ಬೇರೆ. ಹಾಗೆ ಅವ್ರ ಸ್ಟ್ರೆಂತ್ಗಳು ಬೇರೆ ಇರುತ್ತೆ, ಮತ್ತು ವೀಕ್ನೆಸ್ಗಳು ಬೇರೆ ಇರುತ್ತೆ. ಸೊ ನನ್ನ ಓದುವ ಸ್ಟೈಲ್ ಬೇರೆ, ನಾನು ಬರೆಯುವಂಥ ಸ್ಟೈಲ್ ಕೂಡ ಬೇರೆ. ಹಾಗೆ ನಾನು ಅವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋದನ್ನು ನಾವು ಕಂಪ್ಲೀಟಾಗಿ ಬಿಡಬೇಕು. ಇನ್ನೊಂದು ಅಪನಂಬಿಕೆ, ನಾನು ಹೇಳ್ದಂಗೆ ನಮ್ಮ ಮೇಲೆ ನಮಗೆ ಯಾವತ್ತೂ ಕೂಡ ನಂಬಿಕೆ ಇರೋದಿಲ್ಲ. ಯಾಕಂದರೆ ಇದು ಕಾಂಪಿಟೇಟಿವ್ ಓದಬೇಕಾದ್ರೆ ನಾವು ಹೋಗಿ ಒಂದು ಜಾಬ್ ಲೆಟ್ರನ್ನ ಕೈ ತೊಗೊಳ್ಳೋವರೆಗೂ ಅಪನಂಬಿಕೆ ಇದ್ದೇ ಇರುತ್ತೆ. ನಾನು ಪಾಸ್ ಆಗೋದಿಲ್ಲ, ಈ ಎಕ್ಸಾಮು ಹೋಯ್ತು ನಂದು. ಇದನ್ನು ನಾನು ಕೂಡ ಫೇಸ್ ಮಾಡಿದ್ದೀನಿ. ಪ್ರತಿಯೊಂದು ಎಕ್ಸಾಮ್ ಬರೆದು ಬಂದು ಕೂಡ ಕೀ ಆನ್ಸರ್ಸ್ ನೋಡಿದ್ಮೇಲೆ ನನಗೆ ಹಾಗೆ ಅನ್ನಿಸ್ತಾ ಇತ್ತು, ಓಹ್ ನಂದು ಆಗೋದಿಲ್ಲ, ನಾನು ಸೆಲೆಕ್ಷನ್ನೇ ಆಗಲ್ಲ, ನನಗಿಂತ ಹೈಯೆಸ್ಟ್ ಪರ್ಸೆಂಟೇಜ್ ನಿಲ್ಲುತ್ತೆ. ಸೊ ಲಾಟ್ಸ್ ಆಫ್ ಥಾಟ್ಸ್ಗಳು ನನ್ನ ಮೈಂಡಲ್ಲಿ ಬಂದೋಗ್ತಾ ಇತ್ತು. ಸೊ ನೆಕ್ಸ್ಟ್ ಅದನ್ನು ಓದಬೇಕಾದ್ರೆ ಓ ಇದೇ ಆಗಿಲ್ಲ ಬಿಡು, ನೆಕ್ಸ್ಟ್ ಎಲ್ಲ ಆಗುತ್ತೆ ನನಗೆ, ನೆಕ್ಸ್ಟ್ ಇನ್ನು ಯಾಕೆ ಓದಬೇಕು, ಈ ಥರದ ಭಾವನೆಗಳು. ನೆಕ್ಸ್ಟ್ ಆತ್ಮವಿಶ್ವಾಸದ ಕೊರತೆ. ಸೊ ಇದು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಟೈಮಲ್ಲಿ ನಮಗೆ ತೊಂದರೆನ ಕೊಟ್ಟಿರುತ್ತೆ. ಯಾಕಂತಂದರೆ ಎಷ್ಟೇ ನಾವು ಕಾನ್ಫಿಡೆಂಟಾಗಿದ್ದರೂ ಕೂಡ ಕೆಲವೊಮ್ಮೆ ನಮ್ಮ ಸೋಲುಗಳು ನಮ್ಮನ್ನು ಕುಗ್ಗಿಸ್ಬಿಡುತ್ತೆ. ಸೊ ಆ ಟೈಮಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ಗೆದ್ದಿರೋರನ್ನ ನೋಡೋದಕ್ಕಿಂತ ಸೋತು ಬದುಕನ್ನು ಕಟ್ಕೊಂಡಿರೋದನ್ನು ನಾವು ನೋಡಬೇಕು. ಆಗ ನಾವೇ ಇಲ್ಲ, ನಾನು ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಈ ಸಲ ನಾನು ಸೋತಿರ್ಬೋದು, ಅಥವಾ ಈ ಸಲ ನನಗೆ ಕಡಿಮೆ ಮಾರ್ಕ್ಸ್ ಬಂದಿರ್ಬೋದು. ನೆಕ್ಸ್ಟ್ ನಾನು ಖಂಡಿತವಾಗ್ಲೂ ಒಳ್ಳೆ ಚೆನ್ನಾಗಿ ಮಾರ್ಕ್ಸ್ನ ತೆಗಿತೀನಿ ಅನ್ನುವಂಥ ಆತ್ಮವಿಶ್ವಾಸನ ತುಂಬಿಕೊಂಡು ನಾವು ಮುನ್ನಡಿಬೇಕಾಗತ್ತೆ. ನೆಕ್ಸ್ಟು ಮನೋಭಾವ. ಸೊ ನಾವು ಯಾವಾಗಲೂ ಕೂಡ ಪಾಸಿಟಿವ್ ಒಂದು ಆ್ಯಟಿಟ್ಯೂಡನ್ನು ಮತ್ತು ಮನಸ್ಥಿತಿಯನ್ನು ನಾವು ಹೊಂದಿರಬೇಕಾಗತ್ತೆ. ಯಾಕಂತಂದರೆ ನೆಗೆಟಿವ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಬಟ್ ಯಾವಾಗಲೂ ಕೂಡ ಪಾಸಿಟಿವ್ ಹೋಪನ್ನು ನಾವು ಇಟ್ಕೊಳ್ಬೇಕು. ಸೊ ಇಲ್ಲ, ನನ್ನ ಕೈಯಲ್ಲಿ ಆಗುತ್ತೆ, ನಾನು ಮಾಡ್ತೀನಿ, ಇದು ನನ್ನದೇ, ಇದು ನನಗೋಸ್ಕರನೇ ಇರೋದು, ನನಗೆ ಬಿಟ್ಟು ಇನ್ಯಾರಿಗಿದೆ ಅನ್ನುವಂತಹ ಪಾಸಿಟಿವ್ ಮನೋಭಾವ, ಮತ್ತು ಯಾವಾಗಲೂ ಕೂಡ ಸಕಾರಾತ್ಮಕವಾಗಿ ಯೋಚನೆ ಮಾಡೋದನ್ನು ನಾವು ಕಲ್ತಿರಬೇಕು. ಸೊ ಯಾವಾಗಲೂ ಅಷ್ಟೇ 2 ವರ್ಷ, 3 ವರ್ಷ, 5 ವರ್ಷ, 6 ವರ್ಷ ಕಡೆ ಅಟೆಂಪ್ಟ್ ಮಾಡುವಂಥವ್ರು ಕೂಡ ಈ ಪಾಸಿಟಿವ್ ಥಿಂಕಿಂಗೇ ಅವ್ರನ್ನ ಅಲ್ಲಿವರೆಗೂ ಕರ್ತ್ಕೊಂಡು ಬಂದಿರುತ್ತೆ. ಸೊ ಅದಷ್ಟೇ, ಮತ್ತು ಬೇರೆ ಏನಿಲ್ಲ. ಅವರು ಎಷ್ಟೇ ಸೋಲುಗಳಾದರೂ, ಎಷ್ಟೇ ಅವರಿಗೆ ಫೇಲ್ಯೂರ್ಸ್ಗಳಾದರೂ ಕೂಡ ಅವರು ಈ ಪಾಸಿಟಿವ್ ಥಿಂಕಿಂಗ್ ಮೂಲಕನೇ ಅವರು ಅಷ್ಟು ವರ್ಷಗಳ ಕಾಲ ನಿರಂತರ ಪ್ರಯತ್ನವನ್ನು ಪಟ್ಟಿರ್ತಾರೆ. ನೆಕ್ಸ್ಟು ಆ್ಯಸ್ ಇಟ್ ಈಸ್ ಸೋಲು ನಮ್ಗೆ ಆಗ್ತಾನೆ ಇರುತ್ತೆ. ಸೊ ಅದನ್ನು ಸೋಲೇ ಗೆಲುವಿನ ಮೆಟ್ಟಿಲು ಅಂತ ಅಂದ್ಕೊಂಡು ಮುನ್ನುಗ್ತಾ ಇರಬೇಕಷ್ಟೆ. ಸೊ ಒಂದಲ್ಲ ಒಂದು ಆಗೇ ಆಗುತ್ತೆ ಅನ್ನೋದನ್ನು ಮನಸ್ಸಲ್ಲಿ ಅಚ್ಚೊಟ್ಕೊಂಡು ನಾವು ನಡೀತಾ ಇರಬೇಕು ಮುಂದೆ ಅಷ್ಟೇ. ಇನ್ನೊಂದು ಭಯ, ಅದು ಕಾಮನ್ ಅಂದರೆ ಇನ್ನೂ ಎಲ್ಲದರಲ್ಲೂ ಕಾಮನ್ನು. ಸೊ ನಮಗೆ ಜಾಬಿಗೆ ಹೋದ್ಮೇಲೂ ಕೂಡ ಭಯ ಇದ್ದೇ ಇರುತ್ತೆ. ಸೊ ಹಾಗಾಗಿ ಆ ಭಯ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇಲ್ಲ, ನಾನು ಧೈರ್ಯವಾಗಿ ಮುನ್ನಡೀತಾ ಇದ್ದೆ, ನಾನು ಹಾಗೆಯೇ ಎಕ್ಸಾಮ್ನ ಫೇಸ್ ಮಾಡ್ತೀನಿ ಅನ್ನುವಂತಹ ಧೈರ್ಯವನ್ನು ಮನಸ್ಸಲ್ಲಿ ತಿಳ್ಕೊಬೇಕು. ಸೊ ಇದು ನಿದ್ರೆ. ಓದುವಾಗ ನಾವು ಪುಸ್ತಕ ಹಿಡ್ಕೊಂಡು ಕೂತಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದನ್ನು ಅನುಭವಿಸಿರ್ತೀವಿ. ಸೊ ನಿದ್ದೆ ಬರುವಂಥದ್ದು, ಮತ್ತು ನಿದ್ರಾ ದೇವತೆ ನಮ್ಮನ್ನು ಕರೆಯುವಂಥದ್ದು, ಇದು ಆಗ್ತಾನೆ ಇರುತ್ತೆ. ಸೊ ಆವಾಗ ಏನು ಮಾಡಬೇಕಪ್ಪ ಅಂದರೆ ಅದಕ್ಕೂ ಕೂಡ ತೊಂದರೆ ಆಗ್ದಂಗೆ ಏನು ಟೆಕ್ನಿಕ್ಸ್, ಸ್ಟಡಿ ಟೆಕ್ನಿಕ್ಸ್ ಏನಿದೆಯೋ ಅದನ್ನು ಬಳಸ್ಕೊಂಡು ಹಾಗಾಗಿ ನಾವು ಅದನ್ನು ಸೊಲ್ಯೂಷನ್ನ ತಗೋತಾ ಇರಬೇಕಷ್ಟೇ. ಸೊ ನಿದ್ರೆ ಬರೋಂಗಾದಾಗ ಒಂದು ಚುಟುಕು ನಿದ್ರೆ ಅಂತ ಏನು ಕರಿತೀವಲ್ವ ನಾವು, ಒಂದು ಚಿಕ್ಕದಾಗಿ ಒಂದು 10 ಮಿನಿಟ್ಸು ಆ ಥರ ಧ್ಯಾನ ಮಾಡೋದು, ಆ ಥರದ್ರಲ್ಲಿ ನಾವು ಆ ನಿದ್ರೆಯನ್ನು ಕಳ್ಕೋಬೇಕು. ಅದು ಹಗಲು ಹೊತ್ತು ಬಂದರೆ. ಇನ್ನು ನೈಟ್ ಹೊತ್ತು ಕಂಪ್ಲೀಟ್ ನಾವು 6 ಅವರ್ಸು 7 ಅವರ್ಸು ಮಲಗಲೇಬೇಕಾಗುತ್ತೆ. ಸೊ ನಾ 14 ಅವರು 15 ಅವರು ಅದೇನು ನನಗೆ ಗೊತ್ತಿಲ್ಲ. ಯಾಕಂತಂದರೆ ಇಟ್ಸ್ ಪಾಸಿಬಲ್, ನೀವು ಓದ್ಕೋಬೋದು. ಪಾಸಿಬಲ್ ಅಲ್ಲ ಅಂತಂದವರು ಆರಾಮ್ಸೆ 8 ಅವರ್ ಬೇಡ, 6ರಿಂದ 7 ಅವರ್ ನಿದ್ದೆ ಮಾಡಿಕೊಂಡು ಡೇನಲ್ಲಿ ಇರುವಂಥದ್ದು ಟೈಮ್ಸ್ನ ನಾವು ಸ್ಪ್ಲಿಟ್ ಮಾಡಿಕೊಂಡು ಓದ್ಬೋದು. ಸೊ ನಿದ್ರೆನೇ ನಮಗೆ ಮೈಂಡಿಗೆ ಮತ್ತು ದೇಹಕ್ಕೆ ರಿಲ್ಯಾಕ್ಸೇಷನ್. ಸೊ ಹಾಗಾಗಿ ನಿದ್ರೆಯನ್ನು ಬಿಟ್ಟು ಓದೋದು ತುಂಬ ಡೇಂಜರ್ ಅದು. ಮತ್ತು ಅಷ್ಟು ನಮಗೆ
ಅದು ಕಾನ್ಸಂಟ್ರೇಟ್ ಕೂಡ ಬರೋದಿಲ್ಲ, ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಿದ್ರೆಯನ್ನು ನಾವು ಸಫಿಷಿಯೆಂಟಾಗಿ ಮಾಡಿಕೊಂಡು ಕೂಡ ಓದ್ಬೋದು. ಆ, ಇದು ನನ್ನ ಅಭಿಪ್ರಾಯ ಅಷ್ಟೇ. ಸೊ ಇಷ್ಟೆಲ್ಲ ಮಾಹಿತಿಯನ್ನು ನಾನು ಯಾಕೆ ಕೊಡ್ತಾ ಇದ್ದೀನಪ್ಪ ಅಂತಂದರೆ, ನಾನು ಕೂಡ ಓದುವಾಗ ಇದೇ ಎಲ್ಲ ಸಮಸ್ಯೆಗಳನ್ನು, ನನ್ನ ಗೊಂದಲಗಳನ್ನು ನನ್ನ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದೆ. ಸೊ ಹಾಗಾಗಿ ಇದಕ್ಕೋಸ್ಕರ ಒಂದು ವಿಡಿಯೋ ಮಾಡಬೇಕು ಅಂತ ಹೇಳಿ ಚಿಕ್ಕ ಒಂದು ಪ್ರಯತ್ನ ಅಷ್ಟೇ. ಸೊ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಇದಕ್ಕೆ ಒಂದು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ಯಾಕೆ ಅಂತಂದರೆ, ಫಸ್ಟ್ ಟೈಮು ನನಗೆ ಏನೂ ಗೊತ್ತಿಲ್ಲ, ನಾನು ಕಾಂಪಿಟೇಟಿವ್ ವರ್ಲ್ಡ್ಗೆ ಬರ್ತಾ ಇದ್ದೀನಿ, ನಾನು ಜಾಬ್ಗೋಸ್ಕರ ಓದ್ತಾ ಇದ್ದೀನಿ, ನಾನು ಗೌರ್ಮೆಂಟ್ ಜಾಬ್ ತೊಗೋಬೇಕು ಅಂತ ಇದ್ದೀನಿ ಅನ್ನೋರಿಗೆ ಇದು ಒಂದು ಚಿಕ್ಕ ಹೆಲ್ಪ್ ಆಗ್ಬೋದಷ್ಟೇ. ಸೊ ಯಾಕಂದರೆ ನಾನು ಫಸ್ಟ್ ಟೈಮ್ ಓದುವಾಗ ನನ್ನಲ್ಲಿ ಬಂದಂಥ ಎಲ್ಲ ಪ್ರಶ್ನೆಗಳನ್ನು ನಾನು ಇಲ್ಲಿ ಬರೆದು ವಿಡಿಯೋ ಮಾಡಿದ್ದೀನಿ. ಯಾಕಂದರೆ ಇದೆಲ್ಲವನ್ನು ನಾನು ಫೇಸ್ ಮಾಡಿದ್ದೀನಿ. ಅಂದರೆ ನಾನು ಓದುವಾಗ ನನಗೆ ಈ ಥರ ಪ್ರಾಬ್ಲಮ್ಸ್ ಅಥವಾ ಗೊಂದಲ ಉಂಟಾದಾಗ ನಾನು ಒಬ್ಬಳಿಗೆ ಬರ್ತಾ ಇದೆಯೇನೋ, ಅಥವಾ ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ದಾರೇನೋ, ನನಗೆ ಈ ಥರ ಸಮಸ್ಯೆ ಆಗ್ತಾ ಇದೆಯೇನೋ ಅಂತ ಹೇಳಿ ನಾನು ತುಂಬ ಯೋಚನೆ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಈ ವಿಡಿಯೋ ಮಾಡಿದ್ದಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರನ್ನ ಪ್ರೋತ್ಸಾಹಿಸಿ. ಧನ್ಯವಾದಗಳು.